ಹಾಯ್ ಹಲೋ ನಮಸ್ಕಾರ ಕನಸಲೋಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರದ ಮಿನಿ ಲಾಗ್ ಆಗಿರುತ್ತೆ. ಸೊ ಶುಕ್ರವಾರ ನಾನು ಬೆಳಿಗ್ಗೆ ಬೇಗನೆ ಎದ್ದು ಒಂದು 4:30ಗೆಲ್ಲ ಟಿಫನ್ ಮಾಡಬೇಡ ಅಂತ ಹೇಳಿ ಬಂದೆ. ಸೊ ಮೊದಲಿಗೆ ನಾನಿಲ್ಲಿ ಫಿಶ್ಶಿಗೆಲ್ಲ ಊಟ ಎಲ್ಲ ಹಾಕಿಬಿಟ್ಟು ಅದಾದ ನಂತರ ಕಿಚನ್ನಿಗೆ ಬಂದು ಇಲ್ಲಿ ನಾನು ಏನು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಮಾಡಬೇಡ. ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಇರುತ್ತೆ ಅಲ್ವಾ. ಸೊ ಬೆಳಿಗ್ಗೆ ಎದ್ದು ಲೋಕಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಬೆಳಿಗ್ಗೆನೇ ಚಿತ್ರಾನ್ನ ಗೊಜ್ಜು ಮಾಡಬೇಡ. ಯಾಕಂದರೆ ಇನ್ನು ಬೇರೆ ಏನೇ ಒಂದು ಟಿಫನ್ನ ಮಾಡಿದ್ರೆ ಸೊ ಅವರು ತಿನ್ನೋದ್ರೊಳಗಡೆ ಒಂಥರ ಹಾರೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಇಲ್ಲ ಪುಳಿಯೋಗರೆ ಗೊಜ್ಜು ಮಾಡಬೇಕು, ಇಲ್ಲ ಚಿತ್ರಾನ್ನ ಗೊಜ್ಜು ಮಾಡಬೇಕು, ಯಾವುದಾದ್ರು ಈ ಥರ ಗೊಜ್ಜು ಐಟಮ್ ಏನಾದರೂ ಮಾಡಿ ಇಟ್ಟೋದ್ರೆ ಅಟ್ಲೀಸ್ಟ್ ಅವರು ವೈಟ್ ರೈಸ್ನ ಮಾಡ್ಕೊಳ್ತಾರೆ. ಸೊ ಆವಾಗ ಮಿಕ್ಸ್ ಮಾಡಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಕೊಟ್ಟರು ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿವಾಗ ಅವ್ರಿಗೆ ಟಿಫನ್ಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿಟ್ಬೇಡ. ಅದಾದಮೇಲೆ ನನಗೆ ಮೇಕಪ್ ಬೇರೆ ಇತ್ತಲ್ವ, ಸರಿ ಹೋಗೋದಕ್ಕೆಲ್ಲ ಸರಿ ಹೋಗುತ್ತೆ. ಅಲ್ಲಿಂದ ಬಂದು ಬೇಕಾದರೆ ಇನ್ನೂ ಒಂದು ಫಂಕ್ಷನ್ ಇತ್ತು. ಸೊ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಮುಂದಿನ ಬ್ಲಾಗಲ್ಲಿ ಹೋಗ್ತಾ ಹೇಳ್ತೀನಿ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಬೇಗನೆ ಎದ್ದು ಮಕ್ಕಳಿಗೆ ಟಿಫನ್ಗೆ ಅಂತ ಹೇಳಿ ಇವಾಗ ಚಿತ್ರಾನ್ನ ಮಾಡ್ಕೊಳ್ತಿದ್ದೆ. ಇವಾಗ ಏನೇ ಆದ್ರೂ ನಮ್ಮ ಒಂದು ಟೈಮ್ಗೆ ತಕ್ಕ ಹಾಗೆ ನಾವು ಅಡ್ಜಸ್ಟ್ ಆಗಿ ಯಾವ ಟಿಫನ್ನು ಏನು ಅಂತ ಎಲ್ಲ ಥಿಂಕ್ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ನಾನು ಸಹ ನನಗೆ ಈಸಿಯಾಗಿದ್ದು ಅಂತ ಅಂದರೆ ಚಿತ್ರಾನ್ನ. ಯಾಕಂದರೆ ಪುಳಿಯೋಗರೆ ಅದೆಲ್ಲ ಅಂದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಸೊ ಇದನ್ನಾದರೆ ಸ್ವಲ್ಪ ಲೆಮನ್ ಇದೆಲ್ಲ ಹಾಕಿ ಸ್ವಲ್ಪ ಖಾರವಾಗಿ ಮಾಡಿದ್ರೆ ಮಕ್ಕಳುಗಳು ಸಹ ಏನು ಮಾತಾಡಲ್ಲ. ಸೊ ಹಾಗಾಗಿ ತಿನ್ಕೊಂಡು ಹೋಗ್ಬಿಡ್ತಾರೆ, ಮತ್ತು ಬಾಕ್ಸ್ಗೂ ಸಹ ತೊಗೊಂಡು ಹೋಗ್ತಾರಲ್ವ. ಸೊ ಹಾಗಾಗಿ ನನಗೆ ಅವ್ರಿಗೆ ಇಷ್ಟ ಆಗೋವಂಥ ಫುಡ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ಸೊ ಇವಾಗ ಪಲಾವ್ ಮಾಡಿದ್ರು ಇಲ್ಲ ಟೊಮೆಟೊ ಬಾತ್ ಮಾಡಿದ್ರು ಏನು ಮಾಡಿದ್ರು ಅದು ಹಾರೋಗ್ಬಿಡತ್ತೆ, ಮತ್ತೆ ಬಿಸಿ ಮಾಡಿ ಹಾಕಿ ಮಾಡೋಕ್ಕಾಗಲ್ಲ ಅಂತಾರೆ. ನಾನು ಈ ಥರ ಗೊಜ್ಜುಗಳನ್ನ ಪ್ಲ್ಯಾನ್ ಮಾಡ್ತೀನಿ. ಈ ಥರ ಅರ್ಲಿ ಮಾರ್ನಿಂಗ್ ಏನಾದರೂ ಮೇಕಪ್ ಅದು ಇದು ಅಂತ ಹೋದಾಗ ಸೊ ಈ ಥರ ನಾನು ರೆಡಿ ಮಾಡ್ತೀನಿ. ಇಲ್ಲ ಅನ್ನೋದಾದರೆ ಲೋಕಿ ಏನಾದರೂ ಅವ್ರಿಗೂ ಏನೂ ವರ್ಕಲ್ಲಿ ಟಯರ್ಡ್ ಆಗಿಲ್ಲ ಅಂದರೆ ಅವರೇನೇ ಸಹ ಮಾಡಿ ಕಳಿಸ್ತಾರೆ. ಬಟ್ ನಾನು ಸಹ ಎಷ್ಟಂತ ಅವ್ರ ಮೇಲೆ ಪಾಪ ಡಿಪೆಂಡ್ ಆಗೋದು, ಅವರು ಎಷ್ಟಂತ ಕೆಲಸ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರನೇ ನಾನೇ ಇಲ್ಲಿ ಎಲ್ಲನೂ ಇವತ್ತು ರೆಡಿ ಮಾಡಿಬಿಟ್ಟು ಹೋಗ್ಬೇಡ, ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಎದ್ದು ನಾನು ಸಹ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಅದಾದ ನಂತರ ನಾನಿಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈರುಳ್ಳಿ ಎಲ್ಲನೂ ಹಚ್ಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಲೆಮನ್ನು ಎಲ್ಲ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಹ ನಾನು ಒಂದು ಬೌಲಲ್ಲಿ ನೀರನ್ನೂ ಸಹ ಇಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಆ್ಯಸ್ ಯೂಶ್ವಲ್ ನಾನು ಎವ್ರಿ ಡೇ ಕುಡಿಯೋ ಥರನೇ ಹೆಲ್ತಿ ಡ್ರಿಂಕ್ನ ಕುಡಿಯೋಣ ಮಾಡಿಕೊಂಡು ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಕಾಫಿ ಅದೆಲ್ಲ ಕಾಫಿ ಆಗಿರ್ಬೋದು ಇಲ್ಲ ಟೀ ಆಗಿರ್ಬೋದು ಏನಾದರೂ ಕುಡಿದ್ರೆ ಅದೊಂಥರ ನಮಗೆ ಏನು ನೀಟಾಗಿ ಮೂಡೇ ಇರೋಲ್ಲ, ಒಂಥರ ವಾಮಿಟ್ ಆದಂಗೆ ಅನಿಸ್ತಾ ಇರತ್ತೆ, ಇಲ್ಲಾಂದರೆ ಏನೋ ಒಂಥರ ಹೊಟ್ಟೆಲೆಲ್ಲ ಕಲಿಸ್ದಂಗೆ ಆಗ್ತಾ ಇರತ್ತೆ. ಸೊ ಹಾಗಾಗಿ ನಾನು ಹೆಲ್ತಿ ಡ್ರಿಂಕ್ನೇ ಕುಡ್ಕೊಂಡು ಹೋಗ್ಬೇಡ ಅಂತ ಹೇಳಿಬಿಟ್ಟು ಅದನ್ನು ಸಹ ನಾನಿಲ್ಲಿ ಪ್ರಿಪೇರ್ನ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಜೊತೆಗೆ ಅದ್ರ ಜೊತೆಗೆ ಚಿತ್ರಾನ್ನ ಗೊಜ್ಜು ಮಾಡಬೇಡ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನನಗೆ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಅವರಿಗೆ ನಾರ್ಮಲ್ ಆಗಿಯೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಮಸಾಲದು ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ, ಬಟ್ ಮಸಾಲ ಚಿತ್ರಾನ್ನಗೆ ತೆಂಗಿನಕಾಯಿ ಇರಲಿಲ್ಲ. ಸರಿ ಅಂಥೇಳಿ ಹಾಗೇ ಪ್ಲೈನ್ ಚಿತ್ರಾನ್ನ ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ಏನು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು, ಏನು ಯಾರಿಗೂ ಗೊತ್ತಿಲ್ಲದಿರೋದು ಮಾಡ್ತಿದ್ದೀರಾ ಅಂತ ನೀವು ಅಂದ್ಕೊಳ್ತಿರ್ಬೋದು. ಬಟ್ ನಾನು ಆಗಲೇ ಹೇಳ್ದಾಗೆ ನಮ್ಗೆ ಟೈಮ್ಗೆ ತಕ್ಕ ಹಾಗೆ ಅಡ್ಜಸ್ಟ್ ಆಗೋ ರೀತಿಯೇ ನಾವು ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಮಕ್ಳದೂ ಸ್ವಲ್ಪ ಎಲ್ಲ ನೋಡಬೇಕಲ್ವಾ. ಏನಂದರೆ ಅವರು ಇಷ್ಟಪಟ್ಟು ತಿಂತಾರ ಇಲ್ವಾ ಏನು ಎತ್ತ ಅನ್ನೋದು. ಅವ್ರು ಇಷ್ಟಪಟ್ಟು ತಿನ್ನೋದಾದರೆ ನಾವು ಇದ್ದಾಗೇ ಮಾಡಿಕೊಟ್ಟಾಗ ಅವರು ಮಾಡ್ಬೋದು. ನಾವು ಇಲ್ಲದೆ ನಾವೇನೋ ವರ್ಕು ಮೇಲೆ ಹೋಗ್ತಾಯಿದ್ದೀವಿ ಅಂತ ಆದಾಗ ಈ ಥರ ಮಾಡಿ ಕೊಟ್ಟರೆ ಅವರು ಬಿಸಿ ಬಿಸಿಯಾಗಿ ಬಿಸಿ ಮಾಡಿ ಕೊಡ್ತಾರೆ. ಸೊ ಆವಾಗ ತಿನ್ಕೋಬೋದಲ್ವ ಅನ್ನೋದಕ್ಕೋಸ್ಕರ ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಆಗಲೇ ಹೇಳ್ದಾಗೆ ಹೆಲ್ತಿ ಡ್ರಿಂಕ್ನ ನಾನು ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದಕ್ಕೆ ನಾನು ಬಿಸಿನೀರು ಇಟ್ಬಿಟ್ಟು ಇದ್ರದ್ದು ನೆಲ್ಲಿಕಾಯಿದು ಕ್ಯೂಬ್ಸ್ನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಲೆಮನ್ನ ಹಾಕ್ಕೊಂಡೆ, ಮತ್ತು ಅದ್ರ ಜೊತೆಗೆ ಹನಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಕುಡ್ಕೊಂಡು ಜೊತೆಗೆ ಇಲ್ಲಿ ಚಿತ್ರಾನ್ನ ಸಹ ಮಾಡಿಕೊಂಡು ಅದು ಫ್ರೈ ಆದ ನಂತರ ನಾವು ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಲೆಮನ್ನ ಹಾಕ್ಕೊಳ್ತಾ ಇದ್ದೀವಿ. ಹುಳಿಗಿದ್ದರೆ ಚೆನ್ನಾಗಿರುತ್ತೆ, ಖಾರ ಹುಳಿ ಮತ್ತು ಎಲ್ಲನೂ ಒಟ್ಟಿಗೆ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿಟ್ಟು ಇದನ್ನೆಲ್ಲ ತೊಳೆದ್ಬಿಟ್ಟು ಅದಾದ ನಂತರ ನಾನಿಲ್ಲಿ ಮತ್ತು ಏನಿತ್ತಲ್ವ ಡ್ರಿಂಕ್ ಅದನ್ನೆಲ್ಲ ಕುಡಿದು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತಿವಾಗ ಹೊರಡೋಣ ಅಂತ ಹೇಳಿಬಿಟ್ಟು ಲೋಕಿ ಬಂದ್ರ ಟೈಮ್ ಆಯಿತಾ ಅಂತಲೂ ನೋಡ್ತಾ ಇದ್ದೆ. ಬಟ್ ಅವ್ರನ್ನೂ ಎಬ್ಬಿಸಿ ಒಂದು 5 o'clockೇನೋ ನಾನು ಇಲ್ಲಿಂದ ಹೊರಟಿದ್ದು. ಸೊ
5 o'clock ಒಳಗಡೆ ನಾವು ಎಷ್ಟು ಒಂದು 6:30 ಅಂದರೆ 5:30 to 6 ಒಳಗಡೆ ನಾವು ರೀಚ್ ಆಗಬೇಕಾಗಿತ್ತು, ಎಲ್ಲಿ ಮೇಕಪ್ಗೆ ಹೋಗ್ತಿದ್ದೀವಲ್ವ ಅಲ್ಲಿಗೆ. ಸೊ ಹಾಗಾಗಿ ನಾನು ಒಂದು 5 o'clock ಅಷ್ಟರಲ್ಲೆಲ್ಲನೂ ರೆಡಿ ಮಾಡಿ ಇಟ್ಟು ಲೋಕಿನೂ ಸಹ ಬಂದರು. ಅವ್ರ ಹತ್ರನೇ ಡ್ರಾಪ್ ಮಾಡಿಸ್ಕೊಳ್ತಾ ಇದ್ದೆ. ಎಲ್ಲಿಗೆ ಅಂದರೆ ನಾನು ಅಕ್ಕ ಹೋಗ್ತಿದ್ವಲ್ಲ, ಅವ್ರ ಮನೆ ಹತ್ರನೇ ಡ್ರಾಪ್ ಮಾಡಿಬಿಡಿ ಅಂತ ಹೇಳಿ ನಾನು ಮತ್ತು ಲೋಕಿ ಇಬ್ಬರೂ ಇವಾಗ ಹೊರಡ್ತಿರೋ ಅಂಥದ್ದು. ಸೊ ಅವರೂ ಸಹ ಬಿಟ್ಟು ನನಗೆ ಇಲ್ಲಿಂದ ಹೊರಡ್ತಿದ್ದಾರೆ. ಅದಾದ ನಂತರ ಅಕ್ಕನೂ ಸಹ ಬಂದರು. ಅವರು ನಾನು ಇಬ್ಬರೂ ಬೈಕಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ಬೇಕಾದ್ರೆ ಇದನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಫುಲ್ಲು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಯಿತೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೈಕಲ್ಲೇ ಹೋಗ್ತಿದ್ವಿ. ಸೊ ಹೋಗ್ಬಿಟ್ಟು ನಾವು ರೀಚ್ ಆದಮೇಲೆ ನೋಡಿ ನಾವೊಂದು 5:30 ಏನೋ ಆಗಿತ್ತೇನೋ 5:30 ಆಗಿಲ್ಲೇನೋ ಮೇ ಬಿ 5:30 ಏನೋ ಆಗಿತ್ತು. ನಾವು ಹೋಗಿ ರೀಚ್ ಆಗಿ ಅವ್ರಿಗೆಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೆ. ಅಕ್ಕ ಮೇಕಪ್ ಮಾಡ್ಕೊಳ್ತಿದ್ರು. ಸ್ಯಾರಿ ಡ್ರೆಪ್ ಮಾಡಿ ಹೇರ್ ಸ್ಟೈಲ್ ಮಾಡಿ ಗ್ರೂಮ್ ಮೇಕಪ್ ಎಲ್ಲ ಇತ್ತು. ಅದನ್ನು ಯಾವುದೂ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಲ್ಲನೂ ಮುಗಿಸ್ಕೊಂಡು ಒಂದು ಸ್ವಲ್ಪ ವೀಡಿಯೋನ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ಸೊ ನಾವು ಹೊರಡೋಷ್ಟರಲ್ಲಿ ಎಷ್ಟು ಬೆಳಕಾಗಿತ್ತು ನೋಡಿದ್ರಿ ಅಲ್ವಾ, 7:30 ಏನೋ ಆಗಿತ್ತು. ಸೊ ನಾವು ಮನೆಗೆ ಬಂದು ಅವ್ರ ಪಪ್ಪ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಅವ್ರನ್ನೂ ಸಹ ಸ್ಕೂಲ್ಗೆ ಬಿಟ್ಟು ಮತ್ತೆ ಬಂದು ಲೋಕಿ ಫ್ರೆಶ್ ಅಪ್ ಆಗಿ ಅದಾದ ನಂತರ ನಾವು ಮತ್ತಿವಾಗ ಹೊರಡ್ತಿರೋ ಅಂಥದ್ದು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಅಂದರೆ, ನನ್ನ ಕಸಿನ್ ಸಿಸ್ಟರ್ ಅವರು ಬಾಣಂತಮ್ಮ ಬೆಟ್ಟ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿ ದೇವರೇನೋ ಮಾಡ್ತಿದ್ರು, ಮರಿ ಹೊಡೆದು ಹರಕೆ ಇತ್ತಂತೆ. ಸರಿ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಲೋಕಿ ಮತ್ತು ನನ್ನ ಇನ್ನೂ ಒಂದು ತಂಗಿಯವರ ಹಸ್ಬೆಂಡು 3 ಜನನೂ ಹೋಗ್ತಾಯಿದ್ವಿ. ಸೊ ನಾವು ಮನೇಲೇ ಟಿಫನ್ ಮಾಡಿದ್ರಿಂದ ಜಸ್ಟ್ ಒಂದು ಟೀನ ಕುಡಿದು ಅಲ್ಲಿ ನನ್ನ ತಂಗಿಯವರ ಹಸ್ಬೆಂಡು ಟಿಫನ್ನ ಮುಗಿಸ್ಕೊಂಡ್ರು. ಸೊ ಮುಗಿಸ್ಕೊಂಡು ನಾವು ಇವಾಗ ಅಲ್ಲಿಂದ ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಒಂದಷ್ಟು ಮಾತಾಡಿಕೊಂಡು ಒಂದಷ್ಟು ಇದು ಮಾಡಿಕೊಂಡು ಹೋಗ್ತಾಯಿದ್ವಿ, ಒಬ್ರಿಗೊಬ್ರು ಕಾಲು ಎಳ್ಕೊಂಡು. ಸೊ ನಾವು ಕನಕಪುರ ರೀಚ್ ಆಗಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕನಕಪುರದಿಂದ ಸ್ವಲ್ಪ ಆಚೆ ಅದು. ಸೊ ಈ ಒಂದು ನೇಚರ್ ಸಿಗುತ್ತೆ, ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನೋಡ್ತಿರ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಇವಾಗ ಮಳೆ ಊದಿರೋದ್ರಿಂದ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ನೇಚರು. ಸೊ ನಾವು ಹೋಗಬೇಕಾದ್ರೆ ಆನ್ ದ ವೇ ಈ ಥರ ಎಲ್ಲ ಇತ್ತಲ್ವ, ಅದನ್ನು ಸಹ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ. ಮತ್ತು ನಾವು ಹೇಳಿದ್ದು ಪ್ಲೇಸಿಗೆ ನಾವಿಲ್ಲಿ ಆಲ್ರೆಡಿ ರೀಚ್ ಆದ್ವಿ. ಈ ಒಂದು ವ್ಯೂನ ನೋಡಿಬಿಟ್ಟು ಅಯ್ಯೋ ಮಕ್ಕಳನ್ನೂ ಕರ್ಕೊಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಒಂದು ಥಾಟ್. ಸೊ ಅದಕ್ಕೇ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಬಂದ್ವಿ. ನಾವು ಕಸಿನ್ ಸಿಸ್ಟರ್ಸ್ ಇದೆಲ್ಲ ಎಲ್ರೂ ಮತ್ತೆ ಒಂದ್ಸಲ ವಿಸಿಟ್ ಮಾಡೋಣ ಇಲ್ಲಿಗೆ ಅಂಥೇಳಿ. ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕೇಳ್ಕೊಂಡೇ ಹೋದ್ವಿ. ಲೊಕೇಶನ್ನು ಒಂದು ಊರ ಒಳಗಡೆ ಎಂಡ್ ಆಗತ್ತೆ. ಆ ಊರಿಂದ ಒಂದು 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಸೊ ಆವಾಗ ಬಂದಿದ್ದು ನಾವಲ್ಲಿ. ಸೊ ಬಂದಾದಮೇಲೆ ಈ ಥರ ಪುಟ್ಟ ದೇವಸ್ಥಾನ ಇದೆ. ಸೊ ಇದು ತುಂಬಾ ಪವರ್ಫುಲ್ ಅಂತಲೂ ಹೇಳಿದ್ರು. ಮತ್ತು ಇಲ್ಲಿ ದೇವ್ರು ಬಂದು ಎಲ್ರಿಗೂ ಏನು ಇತ್ತ ಎಲ್ಲ ಹೇಳುತ್ತೆ, ಅವ್ರ ಕಷ್ಟ ಸುಖ ಎಲ್ಲ ಕೇಳುತ್ತೆ. ಸೊ ಆ ಥರ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮತ್ತು ಅವರು ಏನೋ ಅರ್ಸ್ಕೊಂಡಿದ್ರಂತೆ ನನ್ನ ತಂಗಿಯವರು. ಸೊ ಹಾಗಾಗಿ ಮರಿ ಹೊಡೆದು ಇಲ್ಲಿ ಏನೋ ಪೂಜೆ ಮಾಡಿದ್ರು. ಸೊ ನಾವು ಸಹ ಪೂಜೆಗೆ ಅಟೆಂಡ್ ಆದ್ವಿ. ಮತ್ತು ಇನ್ನೂ ಸ್ವಲ್ಪ ಮೆಂಬರ್ಸ್ ಎಲ್ಲ ಬರೋಕ್ಕಿತ್ತು, ಫ್ರೆಂಡ್ಸು ಫ್ಯಾಮಿಲೀಸ್ ಅವರೆಲ್ಲರೂ. ಸೊ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಅವರು ಬಂದಿದ್ದಕ್ಕೂ ಒಂಥರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಗೆ ಅಂಥ ಏನೂ ಬಿಸಿಲು ಇರಲಿಲ್ಲ, ಅಂಥ ಏನೂ ಮಳೆನೂ ಇರಲಿಲ್ಲ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಕ್ಲೈಮೇಟ್ ಅಂತೂ ಸೂಪರ್ ಅಂದರೆ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸೊ ಆ ಒಂದು ಬೆಟ್ಟದಲ್ಲಿ ಆ ಥರ ಒಂದು ವಾತಾವರಣ ಇದ್ದಾಗ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್, ಅದನ್ನು ಹೇಳೋದಕ್ಕೆ ಸಾಧ್ಯ, ಅಷ್ಟು ಚೆನ್ನಾಗಿತ್ತು. ಸರಿ ಅಂತೇಳಿ ನಾವು ಬಂದವರೇ ಫಸ್ಟು ಪೂಜೆ ಮುಗಿಸ್ಕೊಂಡು ಬಿಡೋಣ, ಅದಾದಮೇಲೆ ಬೇಕಾದರೆ ಏನೋ ನೋಡೋಣ ಅಂತ ಹೇಳಿಬಿಟ್ಟು ನಾವು ಮೊದಲು ಇಲ್ಲಿ ಆರತಿಗೆ ಬಂದ್ವಿ. ಸೊ ಆಲ್ಮೋಸ್ಟ್ ಎಲ್ಲನೂ ನಾವು ಹೋಗೋದ್ರೊಳಗಡೆ ಸ್ಟಾರ್ಟ್ ಆಗೋಗಿತ್ತು. ಅವರು ಎಲ್ಲ ಪೂಜೆ ಎಲ್ಲ ಮಾಡಿಸಿ ಮತ್ತು ತಂಬಿಟ್ಟು ಆರತಿ ಎಲ್ಲ ಏನೋ ಮಾಡ್ತಾರಂತೆ, ಅದನ್ನೆಲ್ಲ ಮಾಡಿ ಪೂಜೆ ಕೊಟ್ಟು ಅದಾದ ನಂತರನೇ ಬೇರೆ ಕೆಲಸಗಳನ್ನ ಶುರು ಮಾಡ್ತಾರೆ. ಸೊ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆಲ್ಲ ಒಪ್ಪಿಸಿ ಟಿಫನ್ಗೆಲ್ಲ ರೆಡಿ ಮಾಡಿದರು. ಸೊ ಅವರೂ ಸಹ ಇಲ್ಲಿ ಟಿಫನ್ಗೆ ಏನು ಟೊಮೆಟೊ ಬಾತ್ ಏನೋ ಮಾಡಿಸ್ಕೊಂಡಿದ್ರು. ಸೊ ನಾವು ಬರಬೇಕಾದ್ರೇ ಆನ್ ದ ವೇ ತಿನ್ಕೊಂಡು ಬಂದಿದ್ದರಿಂದ ನಾನೇನು ಟಿಫನ್ ತಿನ್ನಲಿಲ್ಲ, ಬೇಕು ಅಂತ ಅನ್ನಿಸ್ಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಲೋಕಿನೂ ಸ್ವಲ್ಪ ತಿಂದರು. ಅಲ್ಲಿ ಟಿಫನ್ ಎಲ್ಲ ತಿಂದ್ಕೊಂಡು ನಾವು ಸಹ ಅಲ್ಲೇ ಸುತ್ತಮುತ್ತ ಒಂದಷ್ಟು ಕ್ಯಾಪ್ಚರ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸಹ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದಷ್ಟು ಕ್ಯಾಪ್ಚರ್ನೆಲ್ಲ ಮಾಡಿದೆ. ಯಾಕಂದರೆ ನನಗಂತೂ ಆ ಒಂದು ಪ್ಲೇಸು ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಹೇಳಬೇಕಂದ್ರೆ. ಅದರಲ್ಲೂ ಮಕ್ಕಳನ್ನ ಕರ್ಕೊಂಬಂದರೆ ತುಂಬ ಚೆನ್ನಾಗಿರ್ತಿತ್ತು ಅಂತಲೂ ಸಹ ಅನ್ನಿಸ್ತು.
ಬಟ್ ಡೆಫಿನೆಟ್ಲಿ ಇನ್ನೊಂದು ಟೈಮ್ ನಾವು ಎಲ್ಲ ಕಸಿನ್ಸು ಹೋಗಿ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀವಿ. ಆ ಥರ ಏನಾದರೂ ಹೋಗೋದಿತ್ತು ಅನ್ನೋದಾದರೆ ಅವತ್ತೊಂದು ದಿನವೂ ಸಹ ನಾನು ಇದೇ ವಿಡಿಯೋನ ಮತ್ತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ಯಾವ ರೀತಿ ಇದೆ ಏನು ಅಂತ ಫುಲ್ ಡೀಟೇಲ್ ಆಗಿ, ಸೊ ಎಲ್ಲಿಂದ ಎಲ್ಲಿಗೆ ಬರೋದು, ಯಾವ ರೀತಿ ಪ್ಲೇಸಿಗೆ ಬರಬೇಕು ಅನ್ನೋದನ್ನು ಸಹ ನಾನು ಎಲ್ಲ ಫುಲ್ಲು ಡೀಟೇಲಾಗಿ ಕ್ಯಾಪ್ಚರ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾರಿಗಾದರೂ ಈ ಒಂದು ಪ್ಲೇಸ್ ಇಷ್ಟ ಆಯಿತು ಅಂದರೆ ನೀವು ಬಂದು ವಿಸಿಟ್ ಮಾಡಿ ಅಂತಲೂ ಸಹ ಕೇಳ್ತೀನಿ. ಜೊತೆಗೆ ಇಲ್ಲಿ ಸ್ವಲ್ಪ ಟ್ರಕ್ಕಿಂಗ್ಗೆ ಎಲ್ಲದಕ್ಕೂ ಬರ್ತಾರಂತೆ, ಬಟ್ ನಂಗೆ ಅಷ್ಟು ಗೊತ್ತಿರಲಿಲ್ಲ. ನೋಡಿ ಅಲ್ಲಿ ಬೆಟ್ಟದ ಮೇಲೆಲ್ಲ ಟ್ರಕ್ಕಿಂಗ್ ಹೋಗ್ಬೋದಂತೆ. ಸೊ ಈ ಥರ ಪೆಂಡಲೆಲ್ಲ ಹಾಕ್ಸಿ ಅವರು ರೆಡಿ ಮಾಡಿದರು. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಕೋತಿಗಳಂತೂ ತುಂಬಾ ಇತ್ತು. ಅವನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಕಷ್ಟ ಆಗೋಯಿತು. ನೋಡಿ ನನ್ನ ತಂಗಿ ಮಗ ಅದು ಇದನ್ನೇನೋ ಸ್ಟಿಕ್ ಇಟ್ಕೊಂಡು ಕೋತಿಗಳನ್ನ ಓಡಿಸ್ತಾ ಇದ್ದ. ಮತ್ತು ಫುಲ್ಲು ವೀಡಿಯೋ ನಿಮಗೆ ತೋರಿಸೋಣ ಇಲ್ಲಿ ಇದು ಯಾವ ರೀತಿ ಇದೆ ವಾತಾವರಣ ಅಂತ ಹೇಳಿಬಿಟ್ಟು ಜಸ್ಟ್ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಅಡುಗೆಗೆ ಅಂಥೇಳಿ ಈ ಥರ ಏನೋ ಶೀಟ್ದು ಇದನ್ನು ಹಾಕ್ಸಿದ್ದಾರೆ ಅಡುಗೆ ಮಾಡೋದಕ್ಕೆ. ಎಲ್ಲರೂ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದರು. ಯಾಕಂದರೆ ಒಂದು 100-150 ಜನದ ಮೇಲೆ ಹೇಳಿದರು. ಬಟ್ ಏನಂದರೆ ಒಬ್ಬೊಬ್ಬರೇ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಗ್ಯಾಂಗ್ ಥರ ಬಂದರೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಒಂದಷ್ಟು ಕ್ಯಾಪ್ಚರ್ನ ಮಾಡ್ಕೊಂಡು ಅಡುಗೆ ಮಾಡ್ತಿರೋದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಆದಮೇಲೆ ಇವರು ಕೋತಿನ ಈ ಥರ ಓಡಿಸ್ತಿದ್ರು. ಪಟಾಕಿಗಳು ಬೇರೆ ತಂದಿರಲಿಲ್ಲ. ಅವ್ರ ಫ್ರೆಂಡಿಗೇನೋ ಹೇಳಿದರು, ನನ್ನ ತಂಗಿಯವ್ರ ಹಸ್ಬೆಂಡು. ಅವರು ಬರೋ ಅಷ್ಟರಲ್ಲಿ ಅವು ತುಂಬಾ ಕಾಟ ಕೊಡ್ತಿದ್ದೋ, ಅದಕ್ಕೆ ಅಂಥೇಳಿ ಆ ಥರ ಓಡಿಸ್ತಾಯಿದ್ರು. ಅದಾದ ನಂತರ ಸ್ವಲ್ಪ ಮುಂದೆ ಈ ಥರ ಬಂದಾಗ ಈ ಒಂದು ಹಚ್ಚ ಹಸಿರಿನಲ್ಲಿ ನಿಂತು ನಾವೊಂದಷ್ಟು ಫೋಟೋಸು, ಒಂದಷ್ಟು ವಿಡಿಯೋಸು ಎಲ್ಲನೂ ಮಾಡ್ಕೊಂಡ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಇನ್ನೂ ಒಂದಷ್ಟು ಜನ ನಮ್ಮ ಒಂದು ಕಸಿನ್ ಸಿಸ್ಟರ್ಸು ಬರಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಅವ್ರು ಯಾರೂ ಬರಲಿಲ್ಲ. ಅವ್ರಿಗೂ ಏನೋ ಬೇರೆ ಬೇರೆ ಕೆಲಸಗಳಿತ್ತಂತೆ. ಸೊ ಹಾಗಾಗಿ ಅವರು ಬಂದಿಲ್ಲ. ನಾವೆಲ್ಲೋ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ವಿ. ಸೊ ಇದೆಲ್ಲ ನಾವು ಒಂದು 11-11:30 ಈ ಥರ ವಿಡಿಯೋ ಫೋಟೋಸ್ ಇದೆಲ್ಲ ಮಾಡ್ಕೊಳಕ್ಕೆ ಇಲ್ಲಿ ಬಂದಿದ್ದು. ಸೊ ಅವರು ಏನೋ ಕೆಲಸ ಎಲ್ಲ ಮುಗ್ದಿಲ್ಲ, ಒಂದು 12:30 ಏನೋ ಆಗೋಯಿತು. ಇನ್ನು ಎಷ್ಟು ಗಂಟೆಗೆ ಬರೋದು, ಅಲ್ಲಿಂದ ಬರೋದೊಳಗಡೆ ಲೇಟ್ ಆಗುತ್ತೆ, ಏನು ಮಾಡೋದು ಏನು ಅಂತ ಇದಂತಿದ್ರು. ಸರಿ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಟೈಮ್ ಬೇರೆ ಆಯಿತು. ಊಟ ಟೈಮ್ ಆದಮೇಲೆ ಇನ್ನೇನು ಮಾಡೋದು ಅಂದರೆ ಆನೇಕಲ್ಲಿಂದ ಇಲ್ಲಿಗೆ ಬರಬೇಕಿತ್ತು ಅವರು. ಸೊ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಅವರು ಕ್ಯಾನ್ಸಲ್ ಮಾಡಿಕೊಂಡ್ರು. ಸರಿ ಇರೋಷ್ಟು ಜನನ ನಾವು ಹೋಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಎಲ್ಲನೂ ನಾವು ಅಲ್ಲಿಂದ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಅದಾದ ನಂತರ ಊಟ ಆಯಿತು, ರೆಡಿ ಬನ್ನಿ ಅಂತ ಕರೆದ್ರು. ಸೊ ಸಟಕರು ನೋಡಿ, ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿಯವರ ಹಸ್ಬೆಂಡು ಊಟ ಎಲ್ಲ ಬಡಿಸ್ತಿದ್ರು. ಸರಿ ಅಂತೇಳಿ ಅವ್ರಿಗೊಂದಷ್ಟು ರೇಗಿಸ್ಕೊಂಡು ನಾನು ವೀಡಿಯೋ ಮಾಡಿಕೊಂಡೆ. ಅದಾದ ನಂತರ ತೊಗೊಳ್ಳಿ ವೀಡಿಯೋ ಮಾಡಿ ಫುಲ್ಲು ಕಂಪ್ಲೀಟಾಗಿ ನೀವೇನು ಅಡುಗೆ ಮಾಡಿಸಿದ್ದೀರಾ ಏನಂತ ಗೊತ್ತಾಗಬೇಕಲ್ವ ಅಂದ್ಕೊಂಡು ಹಾಗೆಯೇ ಒಂದಷ್ಟು ವೀಡಿಯೋಸ್ನ ನಾನು ಸಹ ಮಾಡಿಸಿಸ್ಕೊಂಡೆ. ಅದಾದ ನಂತರ ನಾವು ಅಲ್ಲಿಂದ ಎಲ್ಲರೂ ಊಟ ಮುಗಿಸ್ಕೊಂಡು ಎಲೆ ಅಡಿಕೆ ತಿಂದ್ಕೊಂಡು ಒಳ್ಳೆ ಭರ್ಜರಿ ಊಟ ಅಂತಲೇ ಹೇಳ್ಬೋದು. ಹೊರಡಬೇಕಾದ್ರೆ ಊಟ ಎಲ್ಲ ಮುಗಿಸ್ಕೊಂಡು ಆಗೋಗಿತ್ತು. ಹೊರಡಬೇಕಾದ್ರೆ ಈ ಥರ ಮಳೆ ಬಂತು. ನಮ್ಮ ಅದೃಷ್ಟ ಚೆನ್ನಾಗಿತ್ತು. ನಾವು ಊಟ ಮಾಡಬೇಕಾದ್ರೆ ಆಗಲಿ, ಫೋಟೋ ತೊಗೊಬೇಕಾದ್ರೆ ಆಗಲಿ ಅಲ್ಲೇನೂ ಮಳೆ ಬಂದಿಲ್ಲ. ಸೊ ಹೊರಡ್ಬೇಕಾದ್ರೆ ಅಲ್ವಾ, ಇಟ್ಸ್ ಓಕೆ ಅಂತ ಅಂದ್ಕೊಂಡು ಎಲ್ಲನೂ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಸೊ ಈ ಒಂದು ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಹೀಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.